ಲೈಂಗಿಕ ಅಪರಾಧಿ ಎಪ್ಸ್ಟೀನ್ ಹಗರಣಕ್ಕೆ ಸಂಬಂಧಿಸಿರುವ ಜೆಫ್ರಿ ಎಪ್ಸ್ಟೀನ್ ಕಡತದಲ್ಲಿ ಬ್ರಿಟನ್ ಪ್ರಧಾನಿ ಸ್ಟಾರ್ಮರ್ ಹೆಸರಿದ್ದು, ಅವರು ರಾಜೀನಾಮೆ ಕೊಟ್ಟರೆ ಶಬಾನಾ ಪ್ರಧಾನಿ ಆಗುವರು ಎನ್ನಲಾಗಿದೆ. ಇತ್ತೀಚೆಗೆ ಜೆಫ್ರಿ ಎಪ್ಸ್ಟೀನ್ ಫೈಲುಗಳಲ್ಲಿನ ಹೆಸರುಗಳು ನಾನಾ ತಿರುವು ಪಡೆಯುತ್ತಿವೆ. ಡೊನಾಲ್ಡ್ ಟ್ರಂಪ್, ಪ್ರಧಾನಿ ಮೋದಿ ಎಂದು ಪ್ರಪಂಚದ ಸಾಕಷ್ಟು ನಾಯಕರ ಹೆಸರು ಇದರಲ್ಲಿದ್ದು ವಿವಾದ ನಡೆದಿದೆ. ಟ್ರಂಪ್ ಮತ್ತು ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮೇಜುವಾನಿ ಸಭೆಯಲ್ಲಿ ಭಾಗವಹಿಸಿದ್ದ ಫೋಟೋ ಕೂಡ ಈ ಕಡತದಲ್ಲೇ ಇದೆ. ಈ ಕಾರಣಕ್ಕೆ ಬ್ರಿಟನ್ನ ಪ್ರಧಾನಿ ಸ್ಟಾರ್ಮರ್ ರಾಜೀನಾಮೆಗೆ ಒತ್ತಡ ಹೆಚ್ಚಾಗಿದೆ. ಪ್ರತಿಪಕ್ಷ ಮಾತ್ರವಲ್ಲ, ಅವರ ಪಕ್ಷದೊಳಗೆ ಹಲವು ಸಂಸದರು ರಾಜೀನಾಮೆಗೆ ಒತ್ತಡ ಹಾಕಿದ್ದಾರೆ. ಒಂದು ವೇಳೆ ಸ್ಟಾರ್ಮರ್ ರಾಜೀನಾಮೆ ನೀಡಿದಲ್ಲಿ ಗೃಹ ಮಂತ್ರಿ ಶಬಾನಾ ಮೆಹಮೂದ್ ಪ್ರಧಾನಿ ಆಯ್ಕೆಗೆ ಮುಂಚೂಣಿಯಲ್ಲಿರುವ ಹೆಸರು. ಒಂದು ವೇಳೆ ಹಾಗಾದಲ್ಲಿ ಬ್ರಿಟನ್ನ ಮೊದಲ ಮುಸ್ಲಿಂ ಪ್ರಧಾನಿ, ಪಾಕಿಸ್ತಾನದ ಮೂಲದ ಹೆತ್ತವರ ಮಗಳು ಪ್ರಧಾನಿಯಾದ ದಾಖಲೆಯಾಗ್ತದೆ. ಶಬಾನಾ ಅವರು ಬರ್ಮಿಂಗ್ಹ್ಯಾಮ್ನಲ್ಲೇ ಹುಟ್ಟಿ ಬೆಳೆದವರು. ಲೇಬರ್ ಪಕ್ಷದಲ್ಲಿ 2 ದಶಕದಿಂದ ಇದ್ದು 2010ರಿಂದ ಸಂಸದೆಯಾಗಿದ್ದು, ಈಗ ಪ್ರಭಾವಿ ಸಚಿವೆ ಎನಿಸಿದ್ದಾರೆ. ಲೈಂಗಿಕ ಅಪರಾಧಿಯ ಕಡತದಲ್ಲಿ ಹೆಸರಿದ್ದ ಪೀಟರ್ ಮ್ಯಾಂಡೆಲ್ಸನ್ ಅವರನ್ನು ಅಮೆರಿಕಕ್ಕೆ ಬ್ರಿಟನ್ ರಾಯಭಾರಿಯಾಗಿ ಸ್ಟಾರ್ಮರ್ ಅವರು ನೇಮಿಸಿದ್ದು ಕೂಡ ವಿವಾದವಾಗಿದೆ. ಈ ನಡುವೆ ಕೀರ್ ಸ್ಟಾರ್ಮರ್ ಅವರು ಯಾವುದೇ ಕಾರಣಕ್ಕೆ ಹುದ್ದೆ ತ್ಯಜಿಸುವುದಿಲ್ಲ ಎಂದು ಹೇಳಿದ್ದಾರೆ.